ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೆಟ್ಲೆಕ್ಸೆಲ್ ಮ್ಯಾನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನೋಡಿದಲ್ಲಿ ಲಾಸ್ಟ್ ಇಯರ್ ನಾವು ಎಷ್ಟು ಪ್ರಾಫಿಟ್ ಮಾಡಿದ್ವಿ ಎಂಟೈರ್ ಫಾರ್ಮಲ್ಲಿ. ಅರೌಂಡ್ ನಮ್ಮದು ಒಂದು 12 ಎಕರೆ ಫಾರ್ಮ್ ಇದೆ. ಸೊ 12 ಎಕರೆಯಲ್ಲಿ ಎಷ್ಟು ಅಗ್ರಿಕಲ್ಚರ್ ಮಾಡಿದ್ವಿ, ಏನೆಲ್ಲ ಬೆಳೆ ಮಾಡಿದ್ವಿ, ಅದರಲ್ಲಿ ಎಷ್ಟು ದುಡ್ಡಾಯಿತು. ಅದಲ್ಲದೆ ನೆಕ್ಸ್ಟ್ ಈ ಇಯರು ಮೊದಲನೇ ಬೆಳೆಯಾಗಿ ಏನು ಮಾಡಿದ್ವಿ, ಸೊ ಏನು ಫಾರ್ಮಲ್ಲಿ ಏನು ಅಪ್ಡೇಟ್ಸ್ ಆಗಿದೆ, ಕಂಪ್ಲೀಟ್ ಡೀಟೇಲ್ಸನ್ನು ಕೊಡ್ತೀನಿ. ಸೊ ಈ ಒಂದು ಯೂಟ್ಯೂಬ್ ಚಾನಲ್ ಮೆಟ್ಲೆಕ್ಸೆಲ್ ಮ್ಯಾನಲ್ಲಿ ನಿಮಗೆ ಕಂಪ್ಲೀಟ್ ವೆಜಿಟೇಬಲ್ ಕ್ರಾಪ್ಸ್ ರಿಲೇಟೆಡು ಮತ್ತು ಎಲ್ಲ ಬೆಳೆಗಳ ರಿಲೇಟೆಡು ನಿಮಗೆ ಮಾಹಿತಿಯನ್ನು ಕೊಡ್ತಾ ಇರ್ತೀನಿ. ಮತ್ತು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಭಾಗದಲ್ಲಿ ಏನು ಯಥೇಚ್ಛವಾಗಿ ಬೆಳೀತಾರೆ, ಸೊ ಅದ್ರ ರಿಲೇಟೆಡ್ ಮಾತ್ರ ಜಾಸ್ತಿ ಕಂಟೆಂಟನ್ನು ಬರ್ತಾ ಇರುತ್ತೆ. ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇದೇ ರೀತಿಯಂತಹ ಒಳ್ಳೆ ಕಂಟೆಂಟನ್ನು ನಿಮಗೆ ಮುಂದಿನ ದಿನಗಳಲ್ಲೂ ಸಹ ತಲುಪಿಸ್ತಾ ಇರ್ತೀನಿ. ಸೊ ಈಗ ಲಾಸ್ಟ್ ಇಯರ್ ಕ್ರಾಪ್ಸ್ಗೆ ಬರೋದಾದರೆ, ಲಾಸ್ಟ್ ಇಯರು ಜನವರಿಯಲ್ಲಿ ನಮಗೆ ಅರೌಂಡ್ 1 ಲಕ್ಷ ಲಾಸ್ ಆಯಿತು ಇಮಿಡಿಯೇಟಾಗಿ ಇದ್ದ ತಕ್ಷಣವೇ. ಸೊ ಇಯರ್ ಸ್ಟಾರ್ಟಿಂಗಲ್ಲೇ. ಸೊ ಯಾಕಪ್ಪ ಅಂದರೆ ಕ್ಯಾಬೇಜು ನಾವು 3 ಮಂತ್ಸ್ ಬ್ಯಾಕಲ್ಲಿ ಸೋಯಿಂಗ್ ಮಾಡಿದ್ವಿ, ಅಂದರೆ 2024 ಸೋಯಿಂಗ್ ಮಾಡಿದಂಥ ಕ್ಯಾಬೇಜಲ್ಲಿ 1 ಲಕ್ಷ ಹೋಯಿತು. ಸೊ ಅದಾದ ನಂತರ ನೆಕ್ಸ್ಟ್ ನಾವು ಪ್ಲ್ಯಾನ್ ಮಾಡಿದೆ ಟೊಮೆಟೊ. ಸೊ ಟೊಮೆಟೊ ಹಾಕಿದ್ವಿ, ಒಂದು ಅರೌಂಡ್ 10 ಲ್ಯಾಕ್ಸ್ ಬಂಡವಾಳ ಹಾಕಿದ್ವಿ, 10 ಲ್ಯಾಕ್ಸ್ ಅಲ್ಲಿಗೆ ಸರೋಯ್ತು. ಸೊ ಅದಾದ ನಂತರ ಪಂಪ್ಕಿನ್ನು, ಸ್ವೀಟ್ ಕಾರ್ನು, ಅದ್ರ ಜೊತೆಗೆ ಕಾರ್ನು ಮತ್ತು ಟೊಮ್ಯಾಟೊ ಅನ್ಸೀಸನಲ್ಲು. ಸೊ ಇದೆಲ್ಲ ಸೇರಿಸಿ ನಮಗೆ ಒಳ್ಳೆ ದುಡ್ಡು ಅನ್ನೋದಾಯಿತು. ಸೊ ಅರೌಂಡ್ ಟರ್ನ್ ಓವರ್ ಅರೌಂಡ್ ಒಂದು 30 ಲ್ಯಾಕ್ಸ್ವರೆಗೂ ಬಂತು. ಸೊ ಅದಾದ ನಂತರ ನೆಟ್ ಪ್ರಾಫಿಟ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದಾದರೆ ಅರೌಂಡ್ ಒಂದು 18 to 20 ಲ್ಯಾಕ್ಸ್ವರೆಗೂ ನಮಗೆ ನೆಟ್ ಪ್ರಾಫಿಟ್ ಅನ್ನೋದು ಬಂದಿದೆ ಲಾಸ್ಟ್ ಇಯರು ಎಸ್ಪೆಷಲಿ. ಇದಕ್ಕೆಲ್ಲ ಕಾರಣ ಏನಪ್ಪ ಅಂದರೆ ನಾನಲ್ಲ, ಆ್ಯಕ್ಚುಲಿ ನಾನು ಜಸ್ಟ್ ಕೆಮಿಕಲ್ ಸಜೆಷನ್ಸ್ ಮಾತ್ರ ಮಾಡ್ತಿದ್ದೆ. ಕಂಪ್ಲೀಟ್ ಡೀಟೇಲ್ಸ್ ಅಂದರೆ ಇದರದ್ದು ಕಂಪ್ಲೀಟ್ ಫಾರ್ಮ್ ಆ್ಯಕ್ಟಿವಿಟೀಸ್ ಎಲ್ಲ ಮನೆಯಲ್ಲೇ ನೋಡ್ಕೊತಿದ್ರು. ಜಸ್ಟ್ ನಾನು ಕೆಮಿಕಲ್ ಅಪ್ಡೇಟನ್ನು ಮಾತ್ರ ಅವ್ರಿಗೆ ತಲುಪಿಸ್ತಾ ಇದ್ದೆ, ಅಷ್ಟು ಬಿಟ್ಟರೆ ಯಾವುದೇ ರೀತಿ ಅಂತ ನನ್ನ ಇನ್ವಾಲ್ವ್ಮೆಂಟ್ ಯಾವುದೂ ಇರಲಿಲ್ಲ. ಬಟ್ ಟೊಮೆಟೊ ಸೀಸನಲ್ಲಿ ಮಾತ್ರ ಒಂಚೂರು ಇರುತ್ತೆ, ಯಾಕೆಂದರೆ ಲೇಬರ್ ಇಂಟೆನ್ಸಿವ್ ಇರುವಂತಹ ಕ್ರಾಪ್ ಅದು, ಆ ಕಾರಣದಿಂದ. ಸೊ ಅದಾದ ನಂತರ ಈ ತುಂಬ ಫಾರ್ಮಲ್ಲಿ ಚೇಂಜಸ್ ಮಾಡಿದ್ದೀವಿ. ಸೊ ಒಂಚೂರು ವಾಟರ್ ಕೆಪಾಸಿಟಿ ಕಮ್ಮಿ ಇತ್ತು ಮತ್ತು ಪೇಪರ್ ಎಲ್ಲ ಹೋಲ್ ಬಿದ್ದಿತ್ತು. ಅಪ್ಡೇಟ್ ಅಂದರೆ ಲೈಕ್ ಆ ಒಂದು ಪೂಲ್ನ ಅಪ್ಡೇಟ್ ಮಾಡಿದ್ವಿ. ನಮ್ಮ ಕಡೆ ಸಂಪು ಅಂತ ಕರೀತಾರೆ, ವಾಟರ್ ಸಂಪು. ಸೊ ಅದನ್ನು ಅಪ್ಡೇಟ್ ಮಾಡಿದ್ವಿ. ಅದಾದ ನಂತರ ಈ ಇಯರ್ ಲಾಸ್ಟ್ ಇಯರಲ್ಲಿ ಯಾವ ರೀತಿ ನಮಗೆ ಕ್ಯಾಬೇಜಲ್ಲಿ ರಿಪೀಟ್ ಆಯಿತು, ಅದೇ ರೀತಿ ಈ ಇಯರು ರಿಪೀಟ್ ಆಯಿತು. 1 ಲಕ್ಷ ಹೊಗೆ ಎತ್ತಿದ ತಕ್ಷಣ ಕ್ಯಾಬೇಜು ಮತ್ತು ಕ್ಯಾಲಿಫ್ಲವರ್ ಎರಡೂ ಇತ್ತು. ಸೊ ನೀವು ಅಬ್ಸರ್ವ್ ಮಾಡಿದರೆ ಲಾಸ್ಟು ಒಂದು 2-3 ಈ ವಿಡಿಯೋಸ್ ಹಿಂದ್ಗಡೆ ನಾನು ಕ್ಯಾಬೇಜ್ ರಿಲೇಟೆಡ್ ಅಪ್ಡೇಟ್ ಮಾಡಿದ್ದೆ. ಸೊ ಆ ಒಂದು ರಿಲೇಟೆಡ್ ಕ್ಯಾಬೇಜು ಸರಿಯಾಗಿ ಸೇಲ್ ಆಗಿಲ್ಲ. 1.5 ಲಕ್ಷಕ್ಕೇನೋ ಕ್ಯಾಲಿಫ್ಲವರ್ ಏನೋ ತೊಗೊಂಡ್ರು, ಬಟ್ ಈಗ 50,000 ಮಾತ್ರ ಕೊಟ್ಟಿದ್ದಾರೆ. ಇನ್ನು ಎಷ್ಟು ಕೊಡ್ತಾರೋ ಗೊತ್ತಿಲ್ಲ. ನೆಕ್ಸ್ಟು ಬಂದ್ಬಿಟ್ಟು ಕ್ಯಾಬೇಜ್ ಬರೀ 60,000 ಮಾತ್ರ ಕೊಟ್ಟಿದ್ವಿ. ನೆಕ್ಸ್ಟು ಈಗ ಎರಡೂ ಕಂಪೇರ್ ಮಾಡ್ಕೊಂಡ್ರೂ 1 ಲಕ್ಷ ರೀಚ್ ಆಗಿದೆ, ಬಟ್ ಇನ್ವೆಸ್ಟ್ಮೆಂಟ್ ಇನ್ನೂ ಬಂದಿಲ್ಲ. ಸೊ ಇನ್ವೆಸ್ಟ್ಮೆಂಟ್ ಬರುತ್ತೋ ಇಲ್ಲ ಗೊತ್ತಿಲ್ಲ. ಸೊ ಓವರಾಲ್ ಪ್ರಾಫಿಟ್ ಲಾಸ್ಟ್ ಇಯರ್ದು ಕಂಪೇರ್ ಮಾಡಿದ್ರೆ ಒಂದು ಅರೌಂಡ್ ಒಂದು 18 to 20 ಲ್ಯಾಕ್ಸ್ ಅಷ್ಟು ಕೂತ್ಕೊಳ್ಳುತ್ತೆ. ಯಾಕೆಂದರೆ ನಮ್ಗೆ ಒಳ್ಳೆ ಕಾಸಾಗಿದೆ ಯಾವುದ್ರಲ್ಲಿ ಅಂದರೆ ಸ್ವೀಟ್ ಕಾರ್ನು ಮತ್ತು ಪಂಪ್ಕಿನಲ್ಲಿ. ಸೊ ಎರಡರಲ್ಲಿ ತುಂಬ ಎಕ್ಸಲೆಂಟ್ ಪ್ರಾಫಿಟ್ ಮಾರ್ಜಿನ್ ಅನ್ನೋದು ಸಿಕ್ತು. ಬೇರೆ ಬಿಟ್ಟರೆ ಸಣ್ಣ ಪುಟ್ಟ ಕೊರಿಯಂಡರ್ ಒಂಚೂರು ಕಮ್ಮಿ, ಮತ್ತು ಟೊಮೆಟೊದಲ್ಲೂ ತೀರಾ ಕಮ್ಮಿನೇ. ಸೊ ಅನ್ಸೀಸನಲ್ಲಿ ಒಂದು 50,000 ಇನ್ವೆಸ್ಟ್ಮೆಂಟ್ ಮಾಡಿದೆ, ಅರೌಂಡ್ 2 ಲ್ಯಾಕ್ಸ್ವರೆಗೂ ಆಯಿತು. ಸೊ ಟು ಬಿ ಫ್ರ್ಯಾಂಕ್ ಹೇಳ್ಬೇಕಾದ್ರೆ ಸೀಸನ್ಗಿಂತ ಅನ್ಸೀಸನೇ ತುಂಬ ಬೆಸ್ಟ್ ಅನಿಸುತ್ತೆ. 50,000 ಇನ್ವೆಸ್ಟ್ಮೆಂಟು, 2 ಲಕ್ಷ ಲಾಭ. ಸೊ ಲಾಸ್ಟ್ ಇಯರ್ ಸೀಸನಲ್ಲಿ ನಾವು ಅರೌಂಡ್ 10 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ. ಓವರಾಲ್ ಒಂದು 30,000 ಪ್ಲಾಂಟ್ಸ್ ಏನೋ ಪ್ಲಾಂಟೇಷನ್ ಮಾಡಿದ್ವಿ 2 ಬ್ಯಾಚಲ್ಲಿ. ಬಟ್ ನಮಗೆ ಕೈಗೆ ಸಿಕ್ಕಿದ್ದಂತೂ ನಯಾ ಪೈಸೆ ಇಲ್ಲ. ನಮ್ಮ ಒಂದು ಏನು ಕಷ್ಟ ಐತೆ ಅದೇ ಹೋಯ್ತಲ್ಲ. ಸೊ ಈಗ ರೈಟ್ ನಾವು ನೀವು ಬ್ಯಾಕ್ಗ್ರೌಂಡಲ್ಲಿ ಅಬ್ಸರ್ವ್ ಮಾಡ್ತಿದ್ರಲ್ಲ, ಸೊ ಅಲ್ಲಿ ತೋರಿಸಿದಂಥ ಪ್ಲಾಟಲ್ಲಿ ಕ್ಯಾಲಿಫ್ಲವರ್ ಇದ್ದಿದ್ದು, ಆ ಪ್ಲಾಟಿಗೆ ಈಗ ಕ್ಯಾರೆಟನ್ನು ಸೋಯಿಂಗ್ ಮಾಡಿದ್ವಿ. ಕ್ಯಾರೆಟ್ ಸೋಯಿಂಗ್ ಮಾಡೋದು ಎಷ್ಟಪ್ಪ ಮಾಡಿದ್ದೀವಿ ಅಂದರೆ 29 ಪ್ಯಾಕೆಟ್ಸ್. ಅಂದರೆ ನಮಗೆ ಸೂಪರ್ ಟಾಕಿಸ್ ಅದು ವೆರೈಟಿ. ಸೊ ನಿಮಗೆಲ್ಲರೂ ಗೊತ್ತೇ ಇರುತ್ತೆ ಸೂಪರ್ ಟಾಕಿಸ್ ವೆರೈಟಿ. ಸೊ ಆ ವೆರೈಟಿನೇ ಪ್ಲಾಂಟೇಷನ್ ಮಾಡಿದ್ದೀವಿ. ಈಗ ಪ್ಲಾಂಟೇಷನ್ ಮಾಡಿದ್ರೆ ನಮಗೆ ಅರೌಂಡ್ ಒಂದು 3 ಮಂತ್ಸ್ ಆಗುತ್ತೆ ಕ್ರಾಪ್ ಬರೋದು. ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಎಂಡಿಂಗಲ್ಲಿ ನಮಗೆ ಕ್ರಾಪ್ ಬರ್ಬೋದು. ಇದಕ್ಕೆ ಮೇಜರಾಗಿ ಫರ್ಟಿಲೈಸರ್ಸ್ ಅಂದರೆ 15-15 ಅದ್ರ ಜೊತೆಗೆ 20 ನಾಲನ್ನು ಹಾಕಿದ್ದೀವಿ. ಅಷ್ಟು ಬಿಟ್ಟರೆ ಅದೊಂದು 2 ಮೂಟೆ, 15 ನಾಲ್ ಒಂದು 2 ಮೂಟೆ, ಅದ್ರ ಜೊತೆಗೆ 20 ಒಂದು ಮೂಟೆ ಹಾಕಿದ್ವಿ. ಅಷ್ಟು ಬಿಟ್ಟರೆ ಇನ್ನೇನು ಹಾಕಿಲ್ಲ. ಸೊ ಬಂಡವಾಳ ಹೇಳೋದಾದರೆ 29 ಪ್ಯಾಕೆಟ್ಗೆ ಅರೌಂಡ್ ಒಂದು 46,000 ಸಮಥಿಂಗ್ ಏನಾಯಿತು. ಸೊ 1600 ಹಾಕಿದ್ರು ಬೀಜ ಸೂಪರ್ ಟ್ಯಾಕೇಜ್. ಅದ್ರ ಜೊತೆಗೆ ಲೇಬರ್ 1-2 ಜನ ಲೇಬರ್ ಎಲ್ಲ ಫಿಟ್ ಮಾಡಲಿಕ್ಕೆ ಎಲ್ಲ ಎಕ್ಸ್ಪೆನ್ಸಸ್ ಸೇರಿಕೊಂಡ್ರೆ ಒಂದು 50,000 ಆಗಿದೆ ಅಷ್ಟೇ, ಇದನ್ನು ಸೋಯಿಂಗ್ ಮಾಡಲಿ ಅಷ್ಟೊತ್ತಿಗೆ. ಸೊ ಇದು ಬಂದುಬಿಟ್ಟು ಬೈಲು ಅರೌಂಡ್ ಒಂದು 1.25 ಎಕರೆ ಬರುತ್ತೆ. ಈ ಇಯರಲ್ಲಿ ನಮಗೆ ಕಂಪ್ಲೀಟ್ ಪ್ಲಾನಿಂಗ್ ಏನೆಲ್ಲ ಮಾಡ್ತೀನಿ ಅಂತ ಒಂದೊಂದನ್ನೇ ಅಪ್ಡೇಟ್ ಮಾಡ್ತಾ ಹೋಗ್ತಿರ್ತೀನಿ ರೆಗ್ಯುಲರಾಗಿ. ಅದು ಬಿಟ್ಟರೆ ಈಗ ಪ್ಲಾಟ್ಸ್ ಎಲ್ಲ ಖಾಲಿ ಇದೆ. ಸೊ ಇದನ್ನೆಲ್ಲ ಉಳುಮೆ ಮಾಡಿ ನೀಟಾಗಿ ಪ್ರತಿಯೊಂದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಡೇಟ್ ಮಾಡ್ತಾ ಬರ್ತೀನಿ, ಏನೆಲ್ಲ ಕ್ರಾಪ್ಸ್ ಹಾಕ್ತೀನಿ ಅಂತ. ಸೊ ಈಗ ಲಾಸ್ಟ್ ಇಯರ್ ಕಂಪೇರ್ ಮಾಡ್ಕೊಳ್ಳೋದಾದರೆ ಈ ಇಯರ್ ಒಂಚೂರು ಇನ್ನು ಅಂದರೆ ಒಂಚೂರು ಜಾಸ್ತಿ ಕ್ರಾಪ್ ಮಾಡುವಂಥ ಚಾನ್ಸಸ್ ಇದೆ. ಒಂಚೂರು ಲಿಟಲ್ ಕಾಸ್ಟ್ ಎಫೆಕ್ಟಿವ್ ಆಗೂ ಮಾಡುವಂಥ ಚಾನ್ಸಸ್ ಇದೆ. ಸೊ ಅದನ್ನೆಲ್ಲ ನಿಮ್ಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ಈಗ ಸಂಪನ್ನು ನೋಡ್ಬೋದು. ಸೊ ಇದು ನಮ್ಮ ಒಂದು ಕೃಷಿ ಹೊಂಡ. ಸೊ ಇದನ್ನು ನ್ಯೂ ಆಗಿ ಅಪ್ಡೇಟ್ ಮಾಡಿದ್ದೀವಿ. ಸೊ ಕೃಷಿ ಹೊಂಡ ನಿಮ್ಗೆ ಗೊತ್ತೇ ಇರುತ್ತೆ, ಕೆಲವು ಕಡೆ ಕೃಷಿ ಹೊಂಡ ಅಂತಾರೆ, ಕೆಲವು ಕಡೆ ಟ್ಯಾಂಕಿ ಅಂತ ಕರೀತಾರೆ. ನಾನಂದರೆ ಸ್ವಿಮ್ಮಿಂಗ್ ಪೂಲ್ ಅಂತ ಕರಿಬೋದು. ಈಗ ತುಂಬ ಚೆನ್ನಾಗಿದೆ, ಹೊಸದಾಗಿದೆ. ಸೊ ಈ ಜೋಡಿಯಷ್ಟು ಕ್ಲೀನಾಗಿದೆ ನೀರು. ಸೊ ಇದು ಬಂದುಬಿಟ್ಟು ಅರೌಂಡ್ ಒಂದು 45K ಸಮಥಿಂಗ್ ಏನೋ ಆಯಿತು. ಸೊ ಇದನ್ನೆಲ್ಲ ಮಾಡಿಫಿಕೇಷನ್ ಮಾಡಲಿಕ್ಕೆ. ಸೊ ಇದೊಂದು ಒಂದು ನ್ಯೂ ಕೆಪಾಸಿಟಿ ಅಂತ ಹೇಳಬೇಕು.
ಸೊ ಲಾಸ್ಟ್ ಇಯರ್ ಕಂಪೇರ್ ಮಾಡಿಕೊಂಡ್ರೆ ಒಂಚೂರು ಜಾಸ್ತಿ ಹೆಚ್ಚಿನ ನೀರನ್ನು ಹೋಲ್ಡ್ ಮಾಡುತ್ತೆ ಈಗ ಇದು. ಸೊ ನಿಮಗೆ ಇಲ್ಲಿಂದ ತೋರಿಸ್ತಿದೆ ನೋಡಿ. ಸೊ ಹೆಂಡಿಂಗ್ವರೆಗೂ ನಮಗೆ ಸೇಮ್ ಒಂದೇ ಪ್ಲಾಟ್ ಇದೆ. ಅರೌಂಡ್ ಒಂದು ಕಲ್ಟಿವೇಟಬಲ್ ಲ್ಯಾಂಡ್ ಅಂತ ಕರಿತೀವಲ್ವ, ಅಂದರೆ ಏನು ಉಳುಮೆ ಮಾಡಿ ಬೆಳೆ ಇಟ್ಟುವಂತಹ ಒಂದು ಎಕರೇಜಸ್ ಬಂದರೆ ಅರೌಂಡ್ ಒಂದು 6 to 7 ಎಕರ್ಸ್ ಇದೆ. ನಾಟ್ ಮೆಜರ್ ಮಾಡಿಲ್ಲ ಆ್ಯಕ್ಚುಲಿ ಇದನ್ನು. ಸೊ ಆ ಕಾರಣದಿಂದ ನಾನು ಅರೌಂಡಾಗಿ ಹೇಳ್ತಿದ್ದೀನಿ. ಸೊ ಇನ್ನು ಬೇರೆ ಕಡೆ ಲೊಕೇಶನಲ್ಲಿದೆ. ಸೊ ಅದು ಟುವರ್ಡ್ಸ್ ಒಂದು ಮೈನ್ ರೋಡ್ಗೆ ಇದೆ. ಸೊ ಅಲ್ಲಿ ಒಂದು 2 to ಅಲ್ಲೊಂದು 4 to 5 ಎಕರ್ಸ್ ಇದೆ. ಈಗ ಅಲ್ಲೂ ಸಹ ಕಲ್ಟಿವೇಷನ್ ಮಾಡಿ ನಾವು ಕ್ರಾಪ್ಸನ್ನು ಹಾಕ್ತಿದ್ವಿ. ಸೊ ಲಾಸ್ಟ್ ಇಯರು ನಿಮಗೆ ಕುಕುಂಬರು, ಅದ್ರ ಜೊತೆಗೆ ಅನ್ಸೀಸನಲ್ಲಿ ಟೊಮ್ಯಾಟೊ ವೀಡಿಯೋಸ್ ಏನು ಬಂತು ಅಲ್ಲಿದ್ದಂದೆ. ಸೊ ಅಲ್ಲಿ ರೋಡಲ್ಲಿ ಎಲ್ಲ ತುಂಬ ಜನ ನೋಡ್ಕೊಂಡು ಹೋಗಿದ್ದಾರೆ. ಈಗ ಹೊಸ ಪ್ಲಾಂಟೇಶನ್ ಸಹ ಅದನ್ನೇ ವೆರೈಟಿನ ಪ್ಲಾಂಟೇಶನ್ ಮಾಡ್ತಿದ್ದಾರೆ. ನಿಮಗೆಲ್ಲ ಗೊತ್ತಿರುತ್ತೆ EZ9120 ವೆರೈಟಿನ ಎಲ್ಲರೂ ತುಂಬ ಪಾಪ್ಯುಲರ್ ಆಗಿಬಿಟ್ಟಿದೆ. ಈಗ ನನಗೆ ಬೀಜ ಉಣ್ಲಿಕ್ಕೆ ನನಗೆ ಸಿಗ್ತಿಲ್ಲ. ಸೊ ಅಷ್ಟೊಂದು ಪಾಪ್ಯುಲರ್ ಆಗಿಬಿಟ್ಟು ಈಗ ಕಡೆಗೆ ಹೋಗ್ತೀನಿ. ಅಲ್ಲೊಂದು ಸಂಪಿದೆ. ಅದು ಈ ಕಡೆಯಿಂದ ಏನು ನೀರು ಹೋಗುತ್ತೆ ಅಂದರೆ ಏನು ಸಿಂಪ್ಲರಲ್ಲಿ ನೀರು ಹಾಕಿರ್ತೀವಿ ಅಥವಾ ಡ್ರಿಪ್ಪಲ್ಲಿ ನೀರು ಹಾಕಿರ್ತೀವಿ, ಅದು ಕಂಪ್ಲೀಟ್ ಆ ಕಡೆ ಒಂದು ಬಾವಿ ಮಾಡಿದ್ದೀವಿ, ಅಲ್ಲಿ ಹಿಂಗುತ್ತೆ ನೀರು. ಸೊ ಅಲ್ಲಿ ತೋರಿಸ್ತೀನಿ ಯಾವ ರೀತಿ ನೀವು ಕಾಣ್ಬೋದು. ಕಂಪ್ಲೀಟಾಗಿ ರೈನ್ ವಾಟರ್ ಮ್ಯಾನೇಜ್ಮೆಂಟ್ ಅಂತನ ಕರಿಬೋದು, ಅಥವಾ ಇಲ್ಲಿ ನೀರು ಹಿಂಗುತ್ತೆ. ಸೊ ಈ ಥರ ಅಬ್ಸರ್ವ್ ಮಾಡ್ಬೋದು ಕಂಪ್ಲೀಟ್ ತೋಟ ಯಾವ ರೀತಿ ಇದೆ ಅಂತ, ಕಂಪ್ಲೀಟ್ ಫಾರ್ಮು. ಸೊ ಅಲ್ಲಿ ತೆಂಗಿನ ಮರ, ಅಲ್ಲಿ ಮೇಲ್ಗಡೆ ಸಂಪಿದೆ. ಸೊ ಅಲ್ಲಿಂದ ಹಿಡಿದು ಏನೆಲ್ಲ ನೀರು ಹಾಕಿರ್ತೀವಿ ಆಲ್ಮೋಸ್ಟ್ ಇಲ್ಲಿ ಬಂದಿರುತ್ತೆ. ಸೊ ಮೇಜರ್ ಆಗಿ ಅಂದರೆ ಏನು ಎಕ್ಸ್ಟ್ರಾ ನೀರು ಏನು ಆಗುತ್ತೋ, ಸೊ ಏನು ಭೂಮಿಗೆ ಹಿಂಗಿ ಬರುತ್ತೋ ಅಂತ ನೀರೇನಿರುತ್ತೋ ಅದು ಮಾತ್ರ ಇಲ್ಲಿ ಬರುತ್ತೆ. ಸೊ ಇದಿಷ್ಟು ನಮ್ಮ ಫಾರ್ಮ್ ಅಪ್ಡೇಟು. ಇದೇ ರೀತಿಯಾದಂತಹ ಒಳ್ಳೆ ವೀಡಿಯೋಸ್ಗಾಗಿ ಮೆಟ್ಲಾಕ್ಸಿಲ್ ಮ್ಯಾನ್ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಜೈ ಜವಾನ್, ಜೈ ಕಿಸಾನ್.